ಬಿಸಿಲಿನಾಡು ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗುತ್ತಿದ್ದು ಬೇಸಿಗೆಯ ಬಿಸಿಲಿನ ಹೊಡೆತಕ್ಕೆ ಸಾರ್ವಜನಿಕರು ಹೊರಬರಲು ಒದ್ದಾಡುವ ಪರಿಸ್ಥಿತಿ ಎದುರಾಗಿದೆ. ಇದರ ನಡುವೆ ನಗರ ಅಭಿವೃದ್ಧಿ ಹೆಸರಲ್ಲಿ ರಾತ್ರೋರಾತ್ರಿ ಮರಗಳನ್ನು ಕಡಿಯಲು ಮುಂದಾಗಿದ್ದಾರೆ. ರಾತ್ರೋರಾತ್ರಿ ಧರೆಗುರುಳಿದ ಬೃಹತ್ ಮರಗಳು. ಅರಣ್ಯ ಇಲಾಖೆ ಪತ್ರ ಪಡೆಯದೆ ಮರಗಳ ಮಾರಣ ಹೋಮ. ಈ ಬಗ್ಗೆ ಪ್ರಶ್ನಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲೆ ಹಲ್ಲೆ. ಬೇಸಿಗೆಯ ಬಿಸಿಲಿಗೆ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ದಿನನಿತ್ಯ 34ರಿಂದ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿದ್ದು ಬಿರು ಬಿಸಿಲಿಗೆ ಜನ ತತ್ತರಿಸಿದ್ದಾರೆ. ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರೂ ಕಲ್ಲಿನ ಬೆಟ್ಟಗಳದ್ದು. ಬಿಸಿಲಿನಿಂದ ಬೆಂದ ಜನಕ್ಕೆ ಅಲ್ಲಲ್ಲಿ ಸಿಗುವ ಮರಗಳೇ ಆಸರೆಯಾಗಿದ್ವು. ಆದ್ರೀಗ ಜನರಿಗೆ ನೆರಳಾಗಿದ್ದ ಮರಗಳ ಮಾರಣ ಹೋಮ ಮಾಡಲಾಗ್ತಿದೆ. ಮರ ಬೆಳೆಸಬೇಕಾದ ಸಂದರ್ಭದಲ್ಲೇ ಈ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಕಡಿಯಲಾಗ್ತಿದೆ. ರಸ್ತೆ ಅಗಲೀಕರಣದ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿ ಪೆಟ್ಟು ನೀಡ್ತಿದ್ದಾರೆ. ರಸ್ತೆ ಅಗಲೀಕರಣ ಅಭಿವೃದ್ಧಿ ಹೆಸರಿನಲ್ಲಿ ಬಳ್ಳಾರಿ ನಗರ ಪ್ರದೇಶದಲ್ಲಿರುವ ಮರಗಳನ್ನು ನಾಶ ಮಾಡುತ್ತಿದ್ದಾರೆ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಿಂದ ಕೊಳಗಲ್ ಗ್ರಾಮಕ್ಕೆ ಹೋಗುವ ರಸ್ತೆ ಅಗಲೀಕರಣ ಮಾಡಲಾಗ್ತಿದೆ. ಇದಕ್ಕೆ ರಸ್ತೆ ಪಕ್ಕದಲ್ಲಿರುವ ಮರಗಳು ಅಡ್ಡವಾಗ್ತಿದೆ ಎಂದು ಸುಮಾರು 234 ಮರಗಳನ್ನು ಗುರುತಿಸಿ ಕಡಿಯಲು ಗುತ್ತಿಗೆದಾರರು ಮುಂದಾಗಿದ್ದಾರೆ. ನೋಡಿ, ಬಳ್ಳಾರಿ ನಗರದಲ್ಲಿ ರಸ್ತೀಕರಣ ಅಗಲ ಮಾಡುವಂಥ ವಿಚಾರದಲ್ಲಿ ನೂರಾರು ಮರಗಳನ್ನು ಕಡಿದಾಕಿರ್ತಕ್ಕಂಥದ್ದು ಏನಿದೆಯಲ್ಲ, ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅದು ತೀವ್ರವಾಗಿ ಖಂಡಿಸ್ತೇವೆ. ನೋಡಿ, ಈಗಾಗಲೇ ಬಿಸಿಲಿನ ತಾಪಮಾನ 40, 41, 42 ಡಿಗ್ರಿಗೆ ಹೋಗ್ತಾ ಇದೆ. ಇದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇದು ನೋಡಿ ಆದರೂ ಜಿಲ್ಲಾಡಳಿತ ಸರ್ಕಾರ ಗಂಭೀರ ತಗೊಳ್ಬೇಕು. ರಸ್ತೆ ಅಗಲೀಕರಣ ಹೆಸರಿನಲ್ಲಿ ನೂರಾರು ಗಿಡಗಳನ್ನು ಏನನ್ನ ಕಡಿದು ಹಾಕಿರ್ತಕ್ಕಂಥದ್ದು ಏನೈತಲ್ಲ, ನೋಡ್ರಿ, ಫಾರೆಸ್ಟ್ ಆಫೀಸರ್ ಬಂದರೂ ಕೂಡ ಅವ್ರನ್ನು ಕೂಡ ಲೆಕ್ಕಿಸದೆ ಇವತ್ತು ಮರಗಳನ್ನು ಕಡಿದಾಕಿದ್ದಾರೆ. ಅರಣ್ಯ ಇಲಾಖೆಯ ನಿರಾಪೇಕ್ಷಣಾ ಪತ್ರ ಪಡೆಯದೆ ನಿನ್ನೆ ತಡರಾತ್ರಿ 4 ಮರಗಳನ್ನು ಕಡಿದು ಹಾಕಿದ್ದಾರೆ. ಈ ವೇಳೆ ಮರ ಕಡಿಯಲು ಅಡ್ಡಿಪಡಿಸಿ ಪ್ರಶ್ನೆ ಮಾಡಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ಗುತ್ತಿಗೆದಾರರು ಹಲ್ಲೆ ನಡೆಸಿದ್ದಾರೆ. ಮರಗಳನ್ನು ಕಡಿಯುತ್ತಿರೋ ವಿಡಿಯೋ ಮಾಡಿದ ಹಿನ್ನೆಲೆ ಮೊಬೈಲ್ ಒಡೆದು ಹಾಕಿ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದೌರ್ಜನ್ಯವೆಸಗಿದ್ದಾರೆ. ರಸ್ತೆ ಅಗಲೀಕರಣ ವಿಚಾರವಾಗಿ ನಗರದಲ್ಲಿರುವ ಮರ ನಾಶ ಮಾಡಲು ಹೋಗ್ತಿರೋದು ಎಷ್ಟು ಸರಿ? ಅರಣ್ಯ ಇಲಾಖೆಯನ್ನೇ ಧಿಕ್ಕರಿಸಿ ಮರಗಳನ್ನು ನಾಶ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಹಂಗಾಗಿ ಇವತ್ತು ಸುಮಾರು 10 ವರ್ಷಗಳ ಹಿಂದೆ ಲಕ್ಷಾಂತರ ಮರಗಳನ್ನು ಅಕ್ರಮ ಗಣಿಗಾರಿಕೆ ಹೆಸರಿನಲ್ಲಿ ಇವತ್ತು ಸಂಡೂರು ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಮರಗಳು ಇವತ್ತು ಕಡಿದು ಹಾಕಿರ್ತಕ್ಕಂಥದ್ದು ಇದೆ. ಅದಾಗಿ ಆ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಅದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಳ್ಳಾರಿ ನಗರದಲ್ಲಿ ಈ ರೀತಿ ಮರಗಳನ್ನು ಕಡಿದು ಅಗಲೀಕರಣ ಮಾಡುವಂಥದ್ದು ಏನಿದೆಯಲ್ಲ, ಇದು ಕೂಡಲೇ ನಿಲ್ಲಿಸಬೇಕು ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇದನ್ನ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಅರಣ್ಯ ನಾಶದ ಪರಿಣಾಮವನ್ನು ಈಗಾಗಲೇ ಬಳ್ಳಾರಿ ಜನರು ಅನುಭವಿಸುತ್ತಿದ್ದು, ಇದರ ನಡುವೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಮನೆಗೊಂದು ಮರ, ಊರಿಗೊಂದು ವನ ಇದ್ರೆ ಮಾತ್ರ ಜನರು ನೆಮ್ಮದಿಯಾಗಿರಲು ಸಾಧ್ಯ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಮರಗಳನ್ನು ಕಡಿಯದೆ ಪ್ರಕೃತಿ ಉಳಿಸುವುದು ಎಲ್ಲರ ಹೊಣೆಯಾಗಿದೆ. ಚನ್ನಕೇಶವ, ಕಂಪ್ಲೀಟ್ ಸ್ಪೀಡ್ ನ್ಯೂಸ್ ಕನ್ನಡ, ಬಳ್ಳಾರಿ. ಅರಣ್ಯ ನಾಶದ ಪರಿಣಾಮವನ್ನು ಈಗಾಗಲೇ ಬಳ್ಳಾರಿ ಜನರು ಅನುಭವಿಸುತ್ತಿದ್ದು, ಇದರ ನಡುವೆ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಮನೆಗೊಂದು ಮರ, ಊರಿಗೊಂದು ವನ ಇದ್ರೆ ಮಾತ್ರ ಜನರು ನೆಮ್ಮದಿಯಾಗಿರಲು ಸಾಧ್ಯ. ಅಭಿವೃದ್ಧಿ ಹೆಸರಲ್ಲಿ ಈ ರೀತಿ ಮರಗಳನ್ನು ಕಡಿಯದೆ ಪ್ರಕೃತಿ ಉಳಿಸುವುದು ಎಲ್ಲರ ಹೊಣೆಯಾಗಿದೆ.